ಬೇಗ ಈಶ್ವರಪ್ಪ ಹಿಂಗ ಒದರಿ ಈಗ ಕುಂತಾನ. ಅದಕ್ಕ ಮಾನ್ಯ ಬೇಕು ಮುದಿ ಕೇಳ್ತಿದ್ಲ ಹಳ್ಳಿಯಾಗ ನನಗ ಒಂದ್ ಎಮ್ಮಿ ಕರ ಅವ್ರ ಮನೆಗೆ ಹಿಂಗ ಒದರ್ತಿತ್ತು. ಇಲ್ಲೇ ನಮ್ ಬಿಜಾಪುರ ಅಖಂಡ ಜಿಲ್ಲೆದ ಒಂದ್ ಐತಿ ಎಮ್ಮಿ, ದೊಡ್ಡ ಎಮ್ಮಿ, ಗೊಡ್ಡೆ ಎಮ್ಮಿ. ಅಖಂಡ ಬಿಜಾಪುರ ಜಿಲ್ಲೆದಾಗ ಒಂದು ಗೊಡ್ಡೆ ಎಮ್ಮಿ ಐತಿ, ಗೊತ್ತಿಲ್ಲ. ಅವನ ಸೂಟು ಬೂಟು ಹಾಕೊಂಡು ಒಂದು ಕೇಸರಿ ಶಾಲ ಹಾಕೊಂಡು ಹೇಳ್ತಾನಲ್ಲ, ಎಲ್ಲಾ ಜಾತಿಗೂ ಬೈತಾನ, ಯಾರೂ ಬಿಟ್ಟಿಲ್ಲ. ಹಾಲ್ ಮತ ಸಮಾಜದವ್ರಿಗೆ ಓಟ್ ಹಾಕ್ಬೇಡ ಅಂತಾನ, ಪಂಚಮಸಾಲರಿಗೆ ಓಟ್ ಹಾಕ್ಬೇಡ ಅಂತಾನ, ಅಲ್ಪಸಂಖ್ಯಾತರಿಗೆ ಓಟ್ ಹಾಕ್ಬೇಡ ಅಂತಾನ. ಅದು ಓದ್ರಾಕತ್ತತಿ ಬಹಳ ದಿವಸ ಆತ. ಎಮ್ಮಿ ಕರ ಗೊಡ್ಡೆ ಎಮ್ಮೆ ಅದು ಹಿಂಡೋದು ಇಲ್ಲ, ಏನೂ ಇಲ್ಲ. ಅದಕ್ಕೆ ಮೊದಲ ಚಟ ಬಿದ್ದ್ಬಿಡತಿ. ಅದಕ್ಕೆ ಮೊನ್ನೆ ಹೇಳಿ ಸೂಕ್ಷ್ಮವಾಗಿ, ನೀನೇನು ಪಂಚಮಸಾಲಿಗೆ ನೀವೊಬ್ಬರ ಹುಟ್ಟಿಲ್ಲ, ನಿನ್ನಿಂತ್ರ ಏನು ಪಂಚಮಸಾಲಿ ಸಮಾಜ ನಿಂತಿಲ್ಲ, ನಿಂದೇನೂ ಇಲ್ಲ. ನೀನು ಬಾಯಿ ಬಂದ್ ಮಾಡಿದಿ ಬಹಳ ಚಲೋ. ನೀನ್ ಇದೇ ರೀತಿ ದಾಸಪ್ಪ ಸಮಗ್ರ ಕೃಷಿ ಮಾಡಿ 2 ಎಕರೆಗೆ 10 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಈಶ್ವರಪ್ಪನ ಗತಿ ನಿನಗೆ ಬಂದ ಬರುತ್ತೆ ಅನ್ನೋದು ಗ್ಯಾರಂಟಿ. ಏನು ಒದರ್ತಾನವ ಹಂಗ ಒದರುದಂದ್ರೆ ಎತ್ತಂತ ಒದರುದು. ಅವ್ರಿಗೆ ಓಟ್ ಹಾಕ್ಬಿಡಂದ್ರಂತ, ಇವ್ರಿಗೆ ಓಟ್ ಹಾಕ್ಬಿಡಂದ್ರಂತ. ಇವ್ರ ಅಪ್ಪನ ಮಾಡಿದ್ರೆ ದೇಶ, ಇವ್ರ ಅಪ್ಪನ ಮಾಡಿದ್ರೆ ಜಾತಿ. ನೀನು ಬರ್ಬೋದು, ನಿನ್ನ ಬಗ್ಗೆ ಮಾತಾಡ್ಕೊಡು. ಏನ್ ಎಲ್ಲಿ ಹೋದಲ್ಲಿ ಅಲ್ಪಸಂಖ್ಯಾತರನ್ನು ಬೇಯೋದು. ಇವನ ಗಣಮಗ ಹಿಂದ JDS ಆಗಿದ್ದಾಗ ಟಿಪ್ಪು ಸುಲ್ತಾನ್ ಟೋಪಿ ಇಟ್ಟುಕೊಳ್ಳ, ಟಿಪ್ಪು ಸುಲ್ತಾನ್ ಖಡ್ಗ ಹಿಡ್ಕೊಂಡಿದ್ದ. ಇವ ಯತ್ನಾಳ ಎಲ್ಲ ಮಾಡ್ಯಾನ. ಈಗ ಬೇಡ ಅನ್ಕೊಳ್ಳಿ ಎತ್ತಾಗ ಮಾತಾಡೋದು. ಎಲ್ಲಾರು ಇವ್ರೊಬ್ಬರ ಹುಟ್ಬಿಟ್ಟಾರ ಪಂಚಮಸಾಲಿಗೆ. ಮತ್ತೆ ಯಾರು ಹುಟ್ಟೇ ಇಲ್ಲ ನಾವು ಬೇರೆದವ್ರು. ಏನ್ ಈ ಜಿಲ್ಲಾದಾಗ ಈ 2 ಜಿಲ್ಲಾ ಗೊತ್ತಿಲ್ಲ ನಮಗ ಇವ ಎಲ್ಲಿದ್ದ ಅನ್ನೋದು. ಅದಕ್ಕೆ ಬಾಯಿ ಬಂದ್ ಮಾಡಿದ್ರೆ ಚಲೋ. ಯಾಕಂದ್ರೆ ಹೇಳ್ತಿದ್ಲು ಮನೆ ಮುದುಕಿ, ನೋಡು ಅಯ್ಯಪ್ಪ ಬಾಳ ಒದರ್ತಿತ್ತು ಎಮ್ಮಿಕರ, ಹಿಂಗ ಒದರಿ ಮುಂಚೆ ಸತ್ತು ಬಿಡ್ತಂತ. ಇವ್ರದ್ದು ಹಂಗ ಆಗತ್ತ ಗತಿ. ಒದರಿ ಬಾಳಿ ಒದರಿ ಸಾಯ ಪರಿಸ್ಥಿತಿನೇ ಐತವ್. ಅಟ್ಟ ಈಗ ಒದರದ ಅವ್ ಗತಿ ಏನೇ ಇಲ್ಲ. ಯಾಕಂದ್ರೆ ಅವ್ರ ಪಕ್ಷದ ನಾಯಕರ ಬಗ್ಗೆ ಒದರ್ತಾನ, ಬೇರೆ ಪಕ್ಷದವ್ರ ಬಗ್ಗೆ ಒದರ್ತಾನ, ಎಲ್ಲ ಜಾತಿಯವ್ರ ಬಗ್ಗೆನೂ ಒದರ್ತಾನ. ಒದರದೊಂದ ಹುಚ್ಚನಾಗಿದೆ ವಿಚಾರ. ಅದಕ್ಕೆ ಅದು ಒದರಿ ಖಾಲಿ ಆಗದ. ಅದಕ್ಕೆ ದಯವಿಟ್ಟು ಯಾರು ತಲೆ ಕೆಡಿಸ್ಕೊಬಾಡ್ರಿ. ಇವತ್ತು ತಾವೆಲ್ಲರೂ ಯಾರ ಮಾತುಗೂ ಹೋಗಿ ಕೊಡ್ಬಾರ್ದು. ಇವತ್ತು ಇನ್ನೂ 4 ವರ್ಷ 3 ತಿಂಗಳ ನಮ್ಮ ಸರ್ಕಾರ ಇದೆ ರಾಜ್ಯದ. ನಮ್ಮ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು, ನಾವು ಏನು ಭರವಸೆಗಳನ್ನ ಮಾತನ್ನ ಈ ರಾಜ್ಯದ ಜನತೆ ಕೊಟ್ಟಿವಿ, ಎಲ್ಲ ಜನಾಂಗವನ್ನ ರಕ್ಷಣೆ ಮಾಡೋದ್ರ ಜೊತೆಗೆ ನಾವು ಏನು ಈ ರಾಜ್ಯವನ್ನು ಅಭಿವೃದ್ಧಿಪಡಿಸಬೇಕು ಅವ್ರೆಲ್ಲವನ್ನ ಅಭಿವೃದ್ಧಿಪಡಿಸೇ ಪಡಿಸ್ತೀವಿ ಅನ್ನೋದು ವಿಶ್ವಾಸದ ಮಾತನ್ನ ಇವತ್ತು ತಮಗೆ ಕೊಡ್ತಾ ತಾವೆಲ್ಲರೂ ಮೇ 7